ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ಒಂದು ಮನೆಯಲ್ಲೇ ಎಂತೆಲ್ಲ ಅಡುಗೆ ಕೋಣೆಯಲ್ಲಿ ಎಂತೆಲ್ಲ ಇಂಗ್ರೀಡಿಯೆಂಟ್ಸ್ ಸಿಗ್ತದೆ ಅದನ್ನೇ ಮಾಡಿ ಫೇಸಿಗೆ ಒಂದು ಫೇಶಿಯಲ್ ಥರ ಮಾಡುವ. ನಾನೀಗ ಫೇಸ್ ವಾಶ್ ಮಾಡಿ ಬಂದೆ. ನಾನುಂಟಲ್ಲ ಸೆಟಫಿಲ್ ಜೆಂಟ್ಲಿ ಸ್ಕಿನ್ ಕ್ಲೆನ್ಸರ್ ಅಂತ ಇದು ಫೇಸ್ ವಾಶ್ ಯೂಸ್ ಮಾಡೋದು. ನೀವು ಸಹ ಇದೇ ಮಾಡಿದ್ದು, ಮಾತ್ರ ಒಳ್ಳೆ ರಿಸಲ್ಟ್ ಉಂಟು ಫೇಸ್ ವಾಶ್. ಇದು ನನಗೆ ಒಂದು ಟೈಮಲ್ಲಿ ಸ್ಕಿನ್ ಸ್ವಲ್ಪ ಎಲರ್ಜಿ ಥರ ಆಯಿತು, ಅದಕ್ಕೆ ನನಗೆ ಡಾಕ್ಟರ್ ರೆಕಮೆಂಡ್ ಮಾಡಿದ್ದು ಇದನ್ನು. ಈಗ ಫೇಸ್ ಎಲ್ಲ ವಾಶ್ ಮಾಡಿ ಬಂದೆ, ಈಗ ಮುಖ ಒರೆಸುವ. ಮೊದಲಿಗೆ ನಾವುಂಟಲ್ಲ ಎಂಥ ಫೇಸಿಗೆ ಮಸಾಜ್ ಮಾಡುವಾಗ ಒಂದು ಹೇರ್ ಬ್ಯಾಂಡ್ ಹಾಕಬೇಕು. ಅದು ಹೇರ್ ಎಲ್ಲ ಎದುರು ಬಂದು ಕಿರಿಕಿರಿ ಮಾಡಬಾರ್ದು. ಅದಕ್ಕೆ ಮತ್ತೆ ನಾನುಂಟಲ್ಲ ಕಾಟನ್ ಯೂಸ್ ಮಾಡೋದು. ಫೇಸ್ ಇದು ಮಾಡಲಿಕ್ಕೆ ಟಿಶ್ಯೂ ಯೂಸ್ ಮಾಡ್ಬೋದು. ಮತ್ತು ಇದು ಯೂಸ್ ಮಾಡಬಾರ್ದು. ನಾವೀಗ ಎಲ್ಲಿಗಾದರೂ ಪಾರ್ಲರ್ಗೆ ಹೋದಾಗ ನೀವೊಂದು ನೋಡಿ, ಪಾರ್ಲರ್ನವರು ಸ್ಪಾಂಜ್ ಯೂಸ್ ಮಾಡಿದರೆ ನೀವು ಬೇಡ ಅಂತ ಹೇಳಿ. ಅದರಲ್ಲಿ ಬೇರೆಯವರದ್ದೆಲ್ಲ ಎಷ್ಟೇ ಅವರು ತೊಳೀಲಿ, ಅದು ಬೇರೆಯವರದ್ದು ಸ್ಕಿನ್ನಿದ್ದು ಬರ್ತದೆ ನಮ್ಮ ಸ್ಕಿನ್ನಿಗೆ. ಅದಕ್ಕೆ ನಾನು ನಿಮಗೆ ಟಿಪ್ ಥರ ಹೇಳಿದ್ದು. ಯಾಕಂದರೆ ನಮಗೆ ಕಾಟನ್ ಎಲ್ಲ ಯೂಸ್ ಮಾಡಿದರೆ ಇದು ಯೂಸ್ ಆ್ಯಂಡ್ ಥ್ರೋ ಬಿಸಾಡ್ತಾರೆ, ಸ್ಪಾಂಜ್ ಆದರೆ ಬಿಸಾಡೋದಿಲ್ಲ. ಅದಕ್ಕೆ ಈಗ ನಾನು ಮೊದಲಿಗೆ ಉಂಟಲ್ಲ ಮಿಲ್ಕ್ ತಗೊಂಡಿದ್ದೇನೆ, ರಾ ಮಿಲ್ಕ್. ಇದು ನಾನು ಡೈರಿಯಲ್ಲಿ ತಂದದ್ದು, ನಮಗೆ ಡೈರಿ ಹತ್ತಿರ ಉಂಟು. ಮತ್ತು ನಾನು ಪ್ಯಾಕೆಟ್ ಹಾಲು ಯೂಸ್ ಮಾಡೋದಿಲ್ಲ. ಅದಕ್ಕೆ ಈಗ ಫೇಸ್ ಎಲ್ಲ ಕ್ಲೀನ್ ಆಯ್ತಲ್ಲ, ನಾನೊಂಚೂರು ಮಿಲ್ಕಲ್ಲಿ ಮಸಾಜ್ ಮಾಡ್ತೇನೆ. ಹೀಗೆ ಮನೆಯಲ್ಲೇ ನಮಗೊಂದು ಅರ್ಜೆಂಟ್ ಈಗ ಒಂದು ಫಂಕ್ಷನ್ಗೆ ಹೋಗ್ಲಿಕ್ಕಿದ್ರೆ ಇದೆಲ್ಲ ಮಾಡಲಿಕ್ಕೆ ಆಗದಿದ್ರೆ ಒಂದು ಪ್ಯಾಕ್ ಹಾಕ್ತೇನೆ ನಾನು ಲಾಸ್ಟಿಗೆ. ಅದು ಮಾಡ್ಬೋದು, ಆವಾಗ ಸ್ಕಿನ್ ಸಹ ಗ್ಲೋ ಆಗ್ತದೆ. ಈಗ ನಾನೊಂದು ಮನೆಯಲ್ಲಿ ಫ್ರೀ ಇದ್ದೆಲ್ಲ, ಅದಕ್ಕೆ ಹೀಗೆ ಮಾಡಿದ್ದು. ಮೊದಲಿಗೆ ಉಂಟಲ್ಲ ಹಾಲಲ್ಲಿ ಫುಲ್ ಮುಖವನ್ನು ಕ್ಲೀನ್ ಮಾಡಬೇಕು. ಹಾಲೆಲ್ಲ ಒಳ್ಳೇದು ನಮ್ಮ ಸ್ಕಿನ್ನಿಗೆ ಸಹ. ಒಂದು 5 ನಿಮಿಷ ಮಸಾಜ್ ಕೊಡುವ ಹಾಲಲ್ಲಿ. ಈಗ ಅರ್ಜೆಂಟ್ ಒಂದು ಫಂಕ್ಷನ್ಗೆ ಹೋಗ್ಲಿಕ್ಕಿದ್ರೆ ನಮಗೆ ಪಾರ್ಲರ್ಗೆಲ್ಲ ಹೋಗ್ಲಿಕ್ಕೆ ಆಗೋದಿಲ್ಲ ಅಲ್ಲ, ಅದಕ್ಕೆ ಡೈರೆಕ್ಟ್ ಮನೆಯಲ್ಲಿ ಎಂತ ಇರ್ತದೆ ಒಂಚೂರು ಅದರಲ್ಲೆಲ್ಲ ಹೀಗೆಲ್ಲ ಮಾಡ್ಬೋದು. ಇದೆಲ್ಲ ಒನ್ ಡೇ ಫಂಕ್ಷನ್ ಅಂದರೆ ಅರ್ಜೆಂಟಿಗೆ ಒಂದು ಮದುವೆಗೆಲ್ಲ ಬೇಕಾದರೆ ಒಂಚೂರು ಫೇಶಿಯಲ್ ಎಲ್ಲ ಬೇಕಾಗ್ತದೆ. ಇದೆಲ್ಲ ಅರ್ಜೆಂಟಿಗೆ ಗ್ಲೋ ಬರ್ತದೆ. ಸಾಕು, ಒಂದು 5 ನಿಮಿಷ ಆಯಿತು. ನಾನೀಗ ವಾಶ್ ಮಾಡ್ತೇನೆ. ನಾನು ಕಾಟನ್ ಯೂಸ್ ಮಾಡೋದು. ನೀರಲ್ಲಿ ಡಿಪ್ ಮಾಡಿ ನಿಮ್ಮ ಎದುರುಗಡೆನೇ ಮಾಡ್ತೇನೆ ನೋಡಿ. ಇದೆಲ್ಲ ಸನ್ಟ್ಯಾನ್ ಸ್ವಲ್ಪ ಎಲ್ಲ ಮನೆಯಲ್ಲಿ ನಾವು ಗಾಡಿಯಲ್ಲೆಲ್ಲ ಹೋಗುವಾಗ ಆಗ್ತದಲ್ಲ, ಅದೆಲ್ಲ ಒಳ್ಳೇದು ರಿಮೂವ್ ಆಗ್ತದೆ. ಅದೇ ಹೇಳಿದಲ್ಲ, ಒಂದು ದಿನದ ಫಂಕ್ಷನ್ಗೆ ಬೆಸ್ಟ್. ಮತ್ತು ನಾವೀಗ ಮನೆಯಲ್ಲೆಲ್ಲ ಇರ್ತೇವಲ್ಲ, ಆವಾಗ ಒಂದು 5 ನಿಮಿಷ ಆದರೂ ಒಂದು ಮುಖಕ್ಕೆ ಮಸಾಜ್ ಡೈಲಿ ಕೊಡ್ತಾ ಇರಬೇಕು. ಆಯಿಲಲ್ಲಿ ಕೊಕೊನಟ್ ಆಯಿಲ್ ಸಾಕ್ತದೆ, ಅದು ಸಹ ಒಳ್ಳೇದು ನಮ್ಮ ಸ್ಕಿನ್ನಿಗೆ. ಆಲ್ಮಂಡ್ ಆಯಿಲ್ ಅದೆಲ್ಲ ಸ್ಕಿನ್ ಇದ್ದೆಲ್ಲ ಇಲ್ಲೆಲ್ಲ ಬ್ಲ್ಯಾಕ್ ಆಗ್ತದಲ್ಲ, ಅದೆಲ್ಲ ರಿಲೀಸ್ ಆಗ್ತದೆ. ಒಳ್ಳೆಯದು, ನಮಗೆ ಗ್ಲೋ ಕೊಡ್ತದೆ ಮುಖ ನೋಡಿ. ಒಂದೇ ಈಗ ಹಾಲಲ್ಲಿ ಆಯ್ತಲ್ಲ ಮುಖ. ಈಗ ನಾನು ಉಂಟಲ್ಲ ಸ್ಕ್ರಬ್ ಥರ ಮಾಡ್ತೇನೆ. ಇದಕ್ಕೆ ನಾನು ಕಾಫಿ ಪೌಡ್ರು 1 ಟೇಬಲ್ ಸ್ಪೂನು ಮತ್ತು ಸ್ವಲ್ಪ ಹನಿ, ಇದನ್ನು ಒಳ್ಳೆ ಮಿಕ್ಸ್ ಮಾಡುವ. ಮತ್ತೆ ನಾನೊಂದು ಟೊಮೊಟೊ ಸ್ಲೈಸ್ ತಗೊಂಡಿದ್ದೇನೆ. ಇದನ್ನು ಉಂಟಲ್ಲ ಇದಕ್ಕೆ ಕೈಯಲ್ಲಿ ಮಾಡೋದಲ್ಲ, ಇದನ್ನು ಇದಕ್ಕೆ ಡಿಪ್ ಮಾಡಿ ಮುಖಕ್ಕೆ ಮಸಾಜ್ ಕೊಡೋದು. ಹೀಗೆ ಡಿಪ್ ಮಾಡಿ
ಇದೆಲ್ಲ ಸನ್ ಟ್ಯಾನ್ ಮತ್ತು ಪಿಗ್ಮೆಂಟೇಷನ್ ಎಲ್ಲ ಇರ್ತದಲ್ಲ ಅದೆಲ್ಲ ಒಂದೇ ಇದಕ್ಕೆಲ್ಲ ಆಗೋದಿಲ್ಲ, ಹೋಗೋದಿಲ್ಲ, ಸ್ವಲ್ಪ ರಿಲೀಸ್ ಆಗ್ತಾ ಹೋಗ್ತದೆ. ಮತ್ತು ನಮ್ಮ ಸ್ಕಿನ್ನಿಗೆ ಒಂದು ಒಳ್ಳೆ ಗ್ಲೋ ಕೊಡ್ತದೆ. ನೋಡಿ ಇದನ್ನು ನಾನು ಹಾಕ್ತೇನೆ, ಒಂದು 5 ನಿಮಿಷ ಸಾಕು. ಹೆಚ್ಚು ಸ್ಕ್ರಬ್ ಒಂದು ತಿಕ್ಕಿ ಎಲ್ಲ ಮಾಡಬಾರ್ದು, ಲೈಟಲ್ಲಿ ಹೀಗೆ ಮಸಾಜ್ ಮಾಡಬೇಕು. ಹೀಗೆ ತಿಕ್ಕೆಲ್ಲ ಮಾಡಿದರೆ ಸ್ಕಿನ್ನಿದ್ದು ಒಂದು 2 ಲೇಯರ್ ಹೋಗೇ ಬಿಡ್ತದೆ. ಇದು 1 ಲೇಯರ್ ಹೋದರೆ ಸಾಕು ನಮಗೆ ಸ್ಕಿನ್ನಿದ್ದು ಟ್ಯಾನ್ ಎಲ್ಲ ರಿಮೂವ್ ಆಗ್ತದಲ್ಲ ಆ ಥರ. ಟೊಮೆಟೊದಲ್ಲಿ ವೈಟ್ ವಿಟಮಿನ್ ಸಿ ಇರೋದ್ರಿಂದ ಇದು ಸ್ಕಿನ್ನಿಗೆ ಸಹ ಒಳ್ಳೆಯದು. ಮತ್ತು ಡಾರ್ಕ್ ಸರ್ಕಲ್, ಪಿಗ್ಮೆಂಟೇಷನ್ ಎಲ್ಲ ಒಳ್ಳೆಯದು ರಿಮೂವ್ ಆಗ್ತಾ ಹೋಗ್ತದೆ. ಮನೆಯಲ್ಲಿ ಹೀಗೆ ಕುತ್ಕೊಂಡಿರುವಾಗ ಸ್ವಲ್ಪ ಸ್ವಲ್ಪನೇ ಮಾಡಬೇಕಿದೆಲ್ಲ. ಇದು ಒಳ್ಳೆಯದನ್ನು ಮಸಾಜ್ ಕೊಡುವ, ಒಂದು 5 ನಿಮಿಷ ಕೊಟ್ಟರೆ ಸಾಕು, ಸ್ಲೋಲಿ ಕೊಡಬೇಕು. ಟೊಮೆಟೊದ್ದು ಸರಸ ಎಲ್ಲ ಒಳ್ಳೆಯದು ಸ್ಕಿನ್ನಿಗೆ. ಈಗ ಒಂಚೂರು ಕೈಯಲ್ಲೇ ಕೊಡ್ತೇನೆ ಮಸಾಜ್. ಅದರದ್ದೆಲ್ಲ ರಸ ಹಿಂಡಿ ಮಿಕ್ಸ್ ಮಾಡಿ ಒಂಚೂರು ಕೈಯಲ್ಲಿ ಕೊಡ್ತೇನೆ. ಎಷ್ಟು ಗ್ಲೋ ಬರ್ತದೆ ನೋಡಿ ಒಂದು ಇದಕ್ಕೆ. ಸ್ಲೋ ಮಸಾಜ್ ಮಾಡಬೇಕು. 10 ನಿಮಿಷ ಎಲ್ಲ ಮಾಡಿದ್ರೆ ಒಂದು 3 ಲೇಯರೇ ಹೋಗ್ಬೋದು ಸ್ಕಿನ್ನಿದ್ದು. ಅದಕ್ಕೊಂದು 5 ನಿಮಿಷ ಸಾಕು. ನಾನು ಎಲ್ಲಿಗಾದ್ರೂ ಪ್ಯಾಕ್ ಹಾಕೋದು ಮಾತ್ರ, ಎಲ್ಲಿಗಾದ್ರೂ ಹೋಗ್ಲಿಕ್ಕಿದ್ರೆ ಅದು ಸ್ನಾನ ಮಾಡುವಾಗಲೇ ಒಂದು ಹಾಕಿಬಿಟ್ರೆ ಒಂದು 5-10 ನಿಮಿಷ ಇಟ್ಟರೆ ಮುಖದಲ್ಲಿ ಒಳ್ಳೆ ಗ್ಲೋ ಬರ್ತದೆ. ಅದು ಯಾವುದು ಪ್ಯಾಕ್ ಅಂತ ಹೇಳ್ತೇನೆ ನೋಡಿ. ನನ್ನ ಸ್ಕಿನ್ ಎಲ್ಲ ಮೊದಲು ಒಳ್ಳೆದಿತ್ತು, ಈಗ ಸ್ವಲ್ಪ ಹಾಳಾಗ್ತಾ ಬಂದಿದೆ. ಎಂತ ಗೊತ್ತುಂಟು, ಎಂತ ಸಹ ಕೇರ್ ಮಾಡೋದಿಲ್ಲ ಮುಖಕ್ಕೆಲ್ಲ. ಕೆಲವರೆಲ್ಲ ತುಂಬ ಕೇರ್ ಮಾಡ್ತಾರೆ ಫೇಸನ್ನೆಲ್ಲ. ನಮ್ಮದು ಹೀಗೆ ನಿಮ್ಮನೆ ಕೆಲಸ ಅದು ಇದು ಅಂತ ಮನೆಯಲ್ಲೇ ಆಗ್ತದೆ ಎಲ್ಲ ಸಹ. ಮತ್ತು ನನಗೆ ಒಂದು ಬೆಳಿಗ್ಗೆ ಒಂದು ಬೇಗ ಅದು ರುಟೀನ್ ಉಂಟು, ಅದು ನಾನು ಯಾವುದಂತ ಈ ಮುಂದಿನ ವೀಡಿಯೋದಲ್ಲಿ ಹೇಳ್ತೇನೆ. ಆಯಿತು ಸಾಕಿದು. ಈಗ ನೋಡಿ ಫೇಸ್ ಕ್ಲೀನ್ ಮಾಡ್ತೇನೆ. ಎಷ್ಟು ಚೆಂದಾಗಿದೆ ನೋಡಿ, ಗ್ಲಾಸ್ ಸ್ಕಿನ್ ಥರ ಆಗ್ತದೆ ಇದು ಮುಖ. ಕೊರಿಯನ್ನವರೆಲ್ಲ ಇರ್ತಾರಲ್ಲ ಅದೇ ಥರ ಸ್ಕಿನ್, ಒಳ್ಳೆ ಗ್ಲೋ ಬರ್ತದೆ ಮಾತ್ರ. ನೀವೊಮ್ಮೆ ಟ್ರೈ ಮಾಡಿದೆಲ್ಲ ಮನೆಯಲ್ಲಿ. ನೋಡಿ ಮುಖಲ್ಲಿ ಎಷ್ಟು ಕ್ಲೀನಾಗಿ ನೋಡಿ ಸಾಫ್ಟ್ ಆಗ್ತದೆ, ಮತ್ತು ಸ್ಕಿನ್ ಸಹ. ಈಗ ಲಾಸ್ಟಿಗೆ ಒಂದು ಪ್ಯಾಕ್ ಹಾಕ್ತೇನೆ ನೋಡಿ. ಬ್ಲ್ಯಾಕ್ ಹೆಡ್ಸ್, ಡೆಡ್ ಸ್ಕಿನ್ ಎಲ್ಲ ರಿಮೂವ್ ಆಗ್ತದೆ, ಮತ್ತು ಸ್ಕಿನ್ನಿಗೆ ಒಂದು ಒಳ್ಳೆ ಗ್ಲೋ ಕೊಡ್ತದೆ ನೋಡಿ. ಈಗ ಒಂದು ಲಾಸ್ಟಿಗೆ ಒಂದು ಪ್ಯಾಕ್ ಹಾಕ್ತೇನೆ ನೋಡಿ. ನಾನು ಪ್ಯಾಕಿಗೆ ಎಂತ ತೊಗೊಂಡಿದ್ದೇನೆ ಅಂದರೆ 1 ಸ್ಪೂನ್ ಕಡಲೆ ಹಿಟ್ಟು, ಮತ್ತು ಇದಕ್ಕೆ ನಾನೊಂದು ಆ್ಯಡ್ ಮಾಡ್ತೇನೆ ನೋಡಿ. ಇದು ಉಂಟಲ್ಲ, ನಾವು ಅನ್ನ ಬಾಯ್ಲ್ಡ್ ರೈಸ್ ಮಾಡ್ತೇವಲ್ಲ, ಬಾಯ್ಲ್ಡ್ ರೈಸ್ ಮಾಡಿ ಎಲ್ಲ ಅದು ಕುದಿ ಬಂದ ಮೇಲೆ ಉಂಟಲ್ಲ ಬಸಿತೇವೆ. ಬಸಿದ ಮೇಲೆ ಅದು ಅದರದ್ದು ಹೀಗೆ ತಿಳಿ ಸಿಗ್ತದೆ, ತಿಳಿ. ಅದನ್ನು ನಾವು ತೆಗೆದಿಡಬೇಕು, ಬಿಸಿ ಬಿಸಿ ಹಾಕಬಾರ್ದು, ತಣ್ಣಗಾದ ಮೇಲೆ ಹಾಕೋದು. ಇದು ತಿಳಿ ಮಾತ್ರ ಒಳ್ಳೆಯದು ಕೆಲಸ ಮಾಡ್ತದೆ. ಇದಕ್ಕೆ ನಾನು 1 ಸ್ಪೂನ್ ಹಾಕಿ ಮಿಕ್ಸ್ ಮಾಡ್ತೇನೆ ನೋಡಿ. ಪ್ಯಾಕ್ ಥರ ಮಾಡಬೇಕು ಇದು. ನಾನು ಉಂಟಲ್ಲ ತಿಳಿ ಯಾವಾಗ ನನಗೆ ನೆನಪಾಗ್ತದೆ ತೆಗೆದಿಟ್ರೆ ಆವಾಗ ಮಾತ್ರ ಇದು ಹಾಕ್ತೇನೆ. ಸ್ಕಿನ್ ಮಾತ್ರ ತುಂಬ ಚೆಂದ ಆಗ್ತದೆ, ಬ್ರೈಟ್ ಆಗ್ತದೆ, ಶೈನ್ ಆಗ್ತದೆ, ಗ್ಲೋ ಬರ್ತದೆ, ಒಳ್ಳೆಯದು. ನೀವು ಸಹ ಮಾಡಿ ಒಮ್ಮೆ ಟ್ರೈ ಮಾಡಿದ್ದು. ಇದೇ ಹೇಳಿದ್ದು ನಾನು ಲಾಸ್ಟಿಗೆ ಪ್ಯಾಕ್ ಯಾವುದಂತ. ಇದೊಂದು ಪ್ಯಾಕ್ ಮೊದಲೊಂದು 5 ನಿಮಿಷ ಮಸಾಜ್ ಕೊಡುವ, ಮತ್ತೆ ಉಂಟಲ್ಲ ಹಾಗೆ ಒಂದು 10 ನಿಮಿಷ ಡ್ರೈ ಆಗಲಿಕ್ಕೆ ಬಿಡುವ. ಇದು ಅರ್ಜೆಂಟ್ ಫಂಕ್ಷನ್ಗೆಲ್ಲ ಒಳ್ಳೆ ರೆಮಿಡಿ ಇದೆಲ್ಲ ಮಾಡಿ. ಇದರಲ್ಲಿ ನಿಮಗೆ ಮಾತ್ರ ಒಳ್ಳೆ ಬೆನಿಫಿಟ್ ಸಿಕ್ಕಿದೆ. ಇದೆಲ್ಲ ನಾನು ಮಾಡಿ ನಿಮಗೆ ಹೇಳೋದು ಇದೆಲ್ಲ. ಇದು ಹೀಗೆ ಮಸಾಜ್ ಮಾಡುವ ಒಂದು 5 ನಿಮಿಷ.
ಇದು ನಮ್ದು ಅತ್ತೆ ಹೇಳಿದ್ದು, ಅವರಿಗೊಂದು ತುಂಬ ಥ್ಯಾಂಕ್ಸ್ ಹೀಗೆ ಒಂದು ಮಾಡಂತ. ಒಂದು 5 ನಿಮಿಷ ಮಸಾಜ್, ಮತ್ತೆ ಒಂಚೂರು ಪ್ಯಾಕ್ ಥರ ಮೇಲೆ ಒಂಚೂರು ದಪ್ಪ ದಪ್ಪ 1-2 ಲೇಯರ್ ಕೊಟ್ಟು ಮತ್ತೆ ಒಂದು 10 ನಿಮಿಷ ಡ್ರೈ ಆಗಲಿಕ್ಕೆ ಬಿಡಲಿಕ್ಕೆ. ಇದೊಂದು 5 ನಿಮಿಷ ಮಸಾಜ್ ಮಾಡ್ತೇನೆ ನೋಡಿ. ಮಸಾಜ್ ಮಾಡುವಾಗ ಹೀಗೆ ಮಾಡಬೇಕು, ಕೆಳಗೆ ಹೀಗೆ ಮಾಡಬಾರ್ದು, ಮೇಲ್ಮುಖವಾಗಿ ಮಾಡಬೇಕು ಹೀಗೆ ಮಸಾಜು. ಇದರಲ್ಲಿ ಮಾತ್ರ ನನಗೆ ಸ್ಕಿನ್ ತುಂಬ ಕಲರ್ ಎಲ್ಲ ಚೇಂಜ್ ಆಯಿತು ನಂದು ತುಂಬ. ನಾನೊಂದು ಮಿಡ್ಲಲ್ಲಿ ತುಂಬ ನನ್ನ ಮುಖ ಹಾಳಾಯಿತು, ಡಾಕ್ಟ್ರಲ್ಲಿಗೆ ಹೋಗುವ ತನಕ ಆಯಿತು. ಇದುವರೆಗೂ ನಾನು ಸ್ಕಿನ್ನಿಗೆ ಡಾಕ್ಟ್ರಲ್ಲಿಗೆ ಹೋಗಲಿಲ್ಲ. ಮೊನ್ನೆ ಸ್ಕಿನ್ನಿಗೆ ಡಾಕ್ಟರ್ ಆ ಮುಖ ಬೇಕೆಲ್ಲ ಚಂದ ಇರಬೇಕೆಲ್ಲ, ಬೇರೆ ಕಡೆ ಆದರೂ ನಾವು ಅಷ್ಟು ಇದು ಮಾಡೋದಿಲ್ಲ. ಮುಖವನ್ನು ನೆಗ್ಲೆಕ್ಟ್ ಮಾಡಿದರೆ ಮತ್ತೆ ಟೆನ್ಷನ್, ಎಲ್ಲ ಸಹ ಟೆನ್ಷನ್. ಮತ್ತು ಅದಕ್ಕೆ ಒಂಚೂರು ಅದು ಸಹ ನಾನು ಹೋಗೋಳಲ್ಲ, ನಮ್ಮ ಮನೆಯಲ್ಲೆಲ್ಲ ಹೋಗು ಒಮ್ಮೆ ಮುಖ ತೋರಿಸಿ ಬಾ. ಅವರಿಗೇನೆ ಶಾಕ್ ಇದು ಹೇಗೆ ಆಯಿತು ಅಂತ. ಯಾಕಂದರೆ ಅವರಿಗೇನೆ ಅದು ಹೇಗೆ ಆಯಿತು ಅಂತ ಅವರಿಗೆ ಡಾಕ್ಟ್ರಿಗೇನೆ ಗೊತ್ತಾಗಲಿಲ್ಲ. ಅವ್ರು ಮತ್ತೆ ನನಗೆ ಇದು ಒಂದು ಫೇಸ್ ವಾಶ್ ಮತ್ತು ಕೆಲವು ಕ್ರೀಮು ಟ್ಯಾಬ್ಲೆಟ್ ಎಲ್ಲ ಕೊಟ್ಟರು. ನಾನು ಸ್ವಲ್ಪ ಟೈಮ್ ತಗೊಂಡೆ. ಮತ್ತು ಇದು ಫೇಸ್ ವಾಶ್ ಮಾತ್ರ ನಾನು ಕಂಟಿನ್ಯೂ ಮಾಡಿದೆ. ಈಗ ಒಂದು ಅದರದ್ದೇ ಒಂದು ಸನ್ಸ್ಕ್ರೀನ್ ತಗೊಳ್ಬೇಕು. ಮತ್ತು ಇದು ಸ್ವಲ್ಪ ಕಾಸ್ಟ್ಲಿ ಐಟಮ್. ನಮ್ಮ ಬೇರೆ ಎಲ್ಲ ಕ್ರೀಮಿಗೆ ಇದು ಕಂಪೇರ್ ಮಾಡೋದಾದರೆ ಇದು ಸ್ವಲ್ಪ ಕಾಸ್ಟ್ಲಿ. ಈಗ 5 ನಿಮಿಷ ಮಸಾಜ್ ಆಯಿತು. ಈಗ 5 ನಿಮಿಷ ಮಸಾಜ್ ಮಾಡಿದ್ದೇನೆ. ಇದು ಪ್ಯಾಕ್ ನಾನು ವೇಸ್ಟ್ ಮಾಡೋದಿಲ್ಲ. ಇದನ್ನು ಸ್ವಲ್ಪ ಇನ್ನು ಮುಖಕ್ಕೆ ಒಂದು ಲೇಯರ್ ಥರ ಹಚ್ಚಿ ಒಂದು 10 ನಿಮಿಷ ಬಿಟ್ಟು 10 ನಿಮಿಷದಲ್ಲಿ ಡ್ರೈ ಆಗ್ತದೆ. 10 ನಿಮಿಷ ಡ್ರೈ ಆದಮೇಲೆ ಮತ್ತೆ ಪ್ಯಾಕ್ ತೆಗಿತೇನೆ ನೋಡಿ. ಆವಾಗ ಇದುಂಟಲ್ಲ, ನಾವು ಸ್ನಾನ ಮಾಡುವಾಗ ಸಹ ತಗೊಂಡು ಹೋಗಿ ಉಂಟಲ್ಲ, ಮುಖಕ್ಕೆಲ್ಲ ಹಚ್ಚಿದ ಮೇಲೆ ಉಳಿದದನ್ನೆಲ್ಲ ಮೈಗೆಲ್ಲ ಹಚ್ಬೋದು. ಇದು ನಾನು ವೇಸ್ಟ್ ಮಾಡೋದಿಲ್ಲ, ನನಗೆ ತುಂಬ ಇಷ್ಟ ಆಗಿದೆ. ಅದಕ್ಕೆಲ್ಲ ಫುಲ್ ಹಚ್ಚುವಂತ. ಎಲ್ಲ ಆಯಿತು. ಈಗ 10 ನಿಮಿಷ ಬಿಟ್ಟು ಈಗ ಡ್ರೈ ಆಗ್ತದೆ. ಒಂದು 10 ನಿಮಿಷದಲ್ಲಿ ಡ್ರೈ ಆದಮೇಲೆ ನಾನು ಸಿಗ್ತೇನೆ ನೋಡಿ. ಈಗ 10 ನಿಮಿಷ ಆಯಿತು. ಮುಖ ಎಲ್ಲ ಟೈಟಾಗಿದೆ. ರಿಂಕಲ್ಸ್ ಎಲ್ಲ ಸಹ ಒಳ್ಳೆಯದು ಸ್ವಲ್ಪ ಕಡಿಮೆ ಆಗ್ತಾ ಬರ್ತದೆ ಹೀಗೆ ಟೈಟಾಗಿ ಸ್ಕಿನ್ ಎಲ್ಲ. ಈಗ ನಾನು ವಾಶ್ ಮಾಡ್ತೇನೆ ನೋಡಿ, ನಿಮ್ಮ ಎದುರುಗಡೆನೇ ಮಾಡ್ತೇನೆ. ನೋಡಿ ಮುಖ ಎಷ್ಟು ಗ್ಲೋ ಬಂದಿದೆ ನೋಡಿ, ಒಂಥರ ಶೈನ್ ಥರ ಕಾಣ್ತದೆ. ಈಗ ನಾನು ಫುಲ್ಲು ಮುಖ ವಾಶ್ ಮಾಡಿ ಬರ್ತೇನೆ. ಫೇಸ್ ವಾಶ್ ಮಾಡಿ ಬಂದೆ. ಈಗ ನೋಡಿ ಎಷ್ಟು ಒಳ್ಳೇದು ಬಂದಿದೆ ನೋಡಿ ಗ್ಲೋ. ಚೂರು ಇಲ್ಲಿ ಬ್ಲ್ಯಾಕ್ ಇದಿತ್ತು ನಂದು, ಸನ್ ಟ್ಯಾನ್ ಇತ್ತು. ಅದು ಸ್ವಲ್ಪ ಕಡಿಮೆ ಆಗ್ತದೆ, ತುಂಬ ಕಡಿಮೆ ಆಗ್ತದೆ ಅಂತ ಹೇಳೋದಿಲ್ಲ. ಹೀಗೇ ಎಲ್ಲಿಗಾದ್ರೂ ಒಂದು ಫಂಕ್ಷನ್ಗೆ ಹೋಗುವಾಗ ನಾವು ಹೀಗೆಲ್ಲ ಮಾಡಿದರೆ ಮುಖ ಸಹ ಗ್ಲೋ ಆಗಿ ಕಾಣ್ತದೆ. ಆ ಥರ. ಈಗ ಉಂಟಲ್ಲ, ನಾವಿಲ್ಲಿ ಈಗ ಫಂಕ್ಷನ್ಗೆ ಹೋಗುವಾಗ ಒಂದು ಹೀಗೆ ಡಾರ್ಕ್ ಲಿಪ್ಸ್ಟಿಕ್ ಹಾಕಿ, ಈಗ ಮೇಕಪ್ ಎಲ್ಲ ಮಾಡಿದರೆ ಬಿಸಿಲಿಗೆ ವೇಸ್ಟ್. ಹೀಗೆ ನೋಡಿ ಡಾರ್ಕ್ ಲಿಪ್ಸ್ಟಿಕ್ ಹಾಕಿದರೆ ಎಷ್ಟು ಚೆಂದ ಕಾಣ್ತದೆ ನೋಡಿ. ಎಂತ ಸಹ ಹಾಕ್ಬೇಕಂತಿಲ್ಲ, ಅಷ್ಟು ಚೆಂದ ಆಗ್ತದೆ ಮುಖ ಎಲ್ಲ. ಮತ್ತು ಇದಕ್ಕೊಂದು ಸನ್ಸ್ಕ್ರೀನ್ ಹಾಕ್ಕೊಂಡು ಹೊರಗಡೆ ಹೋಗೋದಲ್ಲ, ಅದಕ್ಕೊಂದು ಹೋಗುವಾಗ ಅದೊಂದು ಸನ್ಸ್ಕ್ರೀನ್ ಹಾಕಿ ಒಂದು ಡಾರ್ಕ್ ಲಿಪ್ಸ್ಟಿಕ್ ಹಾಕಿದರೆ ಅಷ್ಟು ಸಾಕು ಈ ಸೆಕೆಗೆಲ್ಲ.
ಮತ್ತು ನಾನು ನಾಳೆ ವಿಡಿಯೋದಲ್ಲಿ ಗ್ರೇ ಹೇರ್ ಆಗ್ತದಲ್ಲ, ಈಗ ಬೇಗ ಆಗೋದೆಲ್ಲ ಸಹ ಗ್ರೇ ಹೇರನ್ನು ಬ್ಲ್ಯಾಕ್ ಹೇರ್ ಹೇಗೆ ಮಾಡೋದಂತ ಒಂದು ರೆಮಿಡಿಯೊಂದಿಗೆ ಸಿಗ್ತೇನೆ. ಈ ವಿಡಿಯೋ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ಗೆಲ್ಲ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೇನೆ. ಓಕೆ, ಬಾಯ್.